हुबली से एक मार्मिक तस्वीर सामने आई है जहां स्लम इलाके में रहने वाली महिलाएं अपने सिर पर छत की आस लेकर नगर निगम के दफ्तर पहुंची। इन महिलाओं का कहना है कि आज के महंगाई भरे दौर में कड़ी मेहनत करके भी किराए का घर चलाना उनके लिए बेहद मुश्किल हो गया है। दरअसल ये महिलाएं हुबली स्लम बोर्ड की झोपड़ियों में रहने वाली हैं जो आज भी बिना पक्के घर के अपनी जिंदगी गुजारने को मजबूर है। इन सभी को रोजाना काम करके किराए का खर्च उठाना पड़ता है। महिलाओं का आरोप है कि पिछले महीने राज्य सरकार द्वारा घर बांटने का कार्यक्रम चलाया गया था, लेकिन आवेदन करने के बावजूद उन्हें उस योजना का लाभ नहीं मिल पाया। महिलाओं का कहना है कि वे कॉरपोरेशन अधिकारियों से घर की भीख मांगने को मजबूर हो गई हैं। उनकी आंखों में सिर्फ एक ही सवाल है, क्या गरीब होना गुनाह है? बताया जा रहा है कि हुबली में करीब 100 गरीब परिवार आज भी बिना छत के जीवन जी रहे हैं। अब सवाल यह है कि क्या नगर निगम इन परिवारों की पहचान कर उन्हें रहने की जगह उपलब्ध कराएगा या फिर ये जिंदगियां ऐसे ही संघर्ष करती रहेंगी। नमस्ते ರೀ, ನಾವು ಸುಮಿತ್ರಾ ಸುರೇಶ್ ಪತ್ರಿ ಅಂತ ಹೇಳಿ ನಮ್ಮ ಮಕ್ಕಳು 2 ಮಕ್ಕಳನ್ನ ಬೆಳೆಸಬೇಕಂದ್ರೆ ರಗಡ ಕಷ್ಟಪಟ್ಟೇವ್ರಿ. KMCಯಾಗ ಅಲ್ಲೇ ಇಲ್ಲೇ ದವಾಖಾನೆ ಒಳಗೆ ದುಡ್ಕೊಂತ ಮಕ್ಕಳನ್ನ ಹಾಕೊಂತ ಒಂದು ಹೆಣ ಕಟ್ಟಿ ಆದರೂ ನಮ್ಮ ಮಕ್ಕಳನ್ನ ಸಾಕಿ ಸಲಗಿ ಇನ್ನೊಬ್ಬರ ಮನೆ ಮುಸ್ರಿ ತಿಕ್ಕಿ ಮಕ್ಕಳನ್ನ ಸಾಕಿ ಬೆಳೆಸಿದ್ರು ನಮಗೆ ಇರಾಕ ಮನೆ ಇಲ್ಲ ರೀ. ನಾವು ಎಲ್ಲಿ ಅಂತಿರೋನ ಬಾಡಿಗೆ ಮನೆ ಒಳಗೆ ವರ್ಷಕ್ಕೆ ಏರಿಸ್ಕೊಂತ ಹೋಗ್ತಾರ್ರಿ. 10ನೇ ಮನೆ ರೀ ಇದು ಚೇಂಜ್ ಮಾಡ್ಕೊತ ಹೋಗೋದು. ಮನೆ ನಮಗೆ ಇರ್ಬೇಕಂದ್ರೆ ನಾವು ಎಲ್ಲಿ ಅಂತಿರೋನ್ರಿ. ನಾವು ಅರ್ಜಿ ಹಾಕೊಂತನ ಅದೀವ್ರಿ. ನಾವು ಹಾಕಿದ್ರು ನಮಗೆ ಏನು ಉತ್ತರನ ಬಂದಿಲ್ಲ. ಏನು ಮಾಡೋನ್ರಿ? ಈಗ 7 ವರ್ಷ ಆಯ್ತು ಹಾಕಿ. ಈ ಸರ್ನ ಹಿಡ್ಕೊಂಡು ನಾವು ಹಾಕಿ, ಸರ್ ನಮಗೆ ಏನಾರ ಮಾಡ್ರಿ, ಮೊನ್ನೆ ನೋಡ್ರಿ ಮನೆ ಅಲೌಟ್ ಆಗ್ಯಾವಂತ, ನಿಮ್ಮ ಕೈ ಮುಗಿತೀವ್ರಿ ಅಂಥೇಳಿ ನಾವು ದೇವ್ರ ಹೊತ್ತೇವಂತ ಅನ್ನಲ್ಲ, ನಿಮ್ಮ ಕಾಲು ಬೀಳ್ತೀವಿ ಅಂತ ಹೇಳಿದ್ವಿ ರೀ. ಮತ್ತು ಇನ್ನೂ ಏನು ಹೇಳೋಣ ಸರ ನಾವು ಈಗೇನು ಅವ್ರು ಸರ್ ನೋಡೋಣಮ್ಮ ಎಲ್ಲರೂ ಕೂಡಿ ಬರ್ರಿ ಮಾಡೋಣ ಅಂತೇಳಿ ಇದನ್ನು ಮಾಡ್ಯಾರ್ರಿ. ನೀವು ಎಲ್ಲರೂ ಕೂಡಿ ನಮಗೊಂದು ಪುಣ್ಯ ಕಟ್ಕೊಂಡ್ರೆ ನೀವು TV ಲೈನ್ನವ್ರಿಗೂ ನಾವು ಬೇಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೋತೀವ್ರಿ. ಎಲ್ಲರೂ ಕೂಡಿ ನಮಗೆ ಅನುಕೂಲ ಮಾಡಿ ಕೊಡ್ರಿ, ಯಾರಾದರೂ ಹೇಳ್ತೀವ್ರಿ ನಾವು. ನಿಮ್ಮ ಹೆಸರು? ಸುಮಿತ್ರಾ ಅಂತೇಳಿ. ಈಗ ಬಿಳಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೊನ್ನೆ ಇನಾಗ್ರೇಷನ್ ಮಾಡಿದ್ರೆ ಮನೆಗಳು ಕೆಲವೊಬ್ರು ಬಡವರಿಗೆ ಕೊಟ್ಟಿಲ್ಲ, ಕೆಲವೊಬ್ರಿಗೂ ಇನ್ನೂ ಸಾಕಷ್ಟು ಅರ್ಜಿಗಳು ಪೆಂಡಿಂಗ್ ಇದ್ದಾವೆ. ಅವನು ಸುಮಾರು ಮತ್ತು ಅಪ್ಲಿಕೇಶನ್ ಬಂತು. ಯಾಕೆ ಈಗ ಸರ್ಕಾರ ತಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ನಾವು ಕೊಡ್ತೀವಿ ಅನ್ನೋದು ಭರವಸೆ ಇತ್ತು, ಅಷ್ಟು ಅಪ್ಲಿಕೇಶನ್ ಹೋಗ್ಬೇಕು. ಉಳಿದವ್ರಿಗೆ ಒಬ್ರಿಗೆ ಕೊಟ್ಟು ಒಬ್ರಿಗೆ ಅನ್ಯಾಯ ಮಾಡಿದೆ, ಒಬ್ರಿಗೆ ಊಟ ಕೊಟ್ಟಿದ್ದ ಒಬ್ರು ಊಟ ಕೊಟ್ಟಿಲ್ಲ. ಯಾಕೆ ಇದು ಪರಿಸ್ಥಿತಿ ಮಾಡ್ಬೇಕು ಸರ್ಕಾರ? ಅದಕ್ಕೆ ಕೂಡಲೇ ಯಾರಿಗೆ ಮನೆ ಇಲ್ಲ ಪರಿಶೀಲನೆ ಮಾಡಬೇಕು. ಅಲ್ಲಿ ಏರಿಯಾ ವೈಸ್ ರಿಪೋರ್ಟರ್ ಬಿಡ್ಬೇಕು, ವರದಿ ಬಿಟ್ಟು ಯಾರಿಗೆ ಕಡು ಬಡಿದ್ರೆ ಯಾರಿಲ್ಲ ಅವರೆಲ್ಲ ಗುರುತಿಸಿ ಮನೆಗಳು ಇಲ್ಲಾರ್ದಂತ ಕೊಡಬೇಕು. ಇದನ್ನು ಅಂದ್ಕೊಂತ ನಮ್ಮ ಬೇಡಿಕೆ. ಮತ್ತು ಈಗಾಗಲೇ ಆಯ್ತವರಿಗೆ ನಾವು ಮನೆ ಕೊಟ್ಟಿದ್ವಿ, 2 ಸಲನೂ ಕೊಟ್ಟಿದ್ವಿ ಮನೆ. ಹೋದ ಸಲ ಕೊಟ್ಟಿದ್ವಿ, ಈಗ ಒಂದು ಸಲ ಕೊಟ್ಟಿದ್ವಿ. ಮತ್ತು ಕೊಳಗೇರಿ ನಿಗಮ ಮಂಡಳಿ ಆಯ್ತರು ಅದರ ಅವರಿಗೆ ಕೊಟ್ಟಿದ್ವಿ. ಮತ್ತು ನಮ್ಮ ಸನ್ಮಾನ್ಯ ಶ್ರೀ ಅಭಯ್ ಶಾಸಕರು ನಿಗಮ ಮಂಡಳಿ ಅಧ್ಯಕ್ಷರು ಅವರಿಗೆ ಕೂಡ ಕೊಟ್ಟಿದ್ವಿ, ಅವ್ರ ಗಮನಕ್ಕೆ ತಂದಿದ್ವಿ. ಇದರಲ್ಲಿ ನೋಡೋಣ ಅಂತೇಳಿ ಪರಿಶೀಲನೆ ಮಾಡಿ ಎಷ್ಟು ಸಾಧ್ಯವಾದ ಅಷ್ಟು ಕೊಡ್ತೀವಿ ಅಂತ ಹೇಳಿದರೆ ಭರವಸೆ ಕೊಟ್ಟಿದ್ದಾರೆ. ಭರವಸೆ ಆಗ್ಬಿಡ್ದು ಅವ್ರಿಗೆ ಮನೆ ಮುಟ್ಟಿಸ್ಬೇಕಂತ ಕೆಲಸ. ನಮ್ಮ ಹೆಸರು ಪರಸಪ್ಪ ಬಿ ಗಜ್ರಿ, ರಾಣಿ ಚೆನ್ನಮ್ಮ ಪಾರ್ಟಿ, ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು, ಬೆಂಗಳೂರು ಉತ್ತರ MP ಅಭ್ಯರ್ಥಿ.